ಫಂಕ್ಷನ್ಗೆ ಹೊರಡ್ತಾ ಇದ್ದೆ. ನನ್ನ ಹೆಂಡತಿ ಕೇಳಿದ್ಲು, ಏನು ಓವರ್ ಸ್ಮಾರ್ಟಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಹೊರಡ್ತಾ ಇದ್ದೀರಾ ಅಂತ. ನಾನು ಹೇಳಿದೆ, ಇಲ್ಲಿ ಹವ್ಯಕರ ಮಹಾಸಭಾ ನಡೀತಾ ಇದೆ, ಅಲ್ಲಿ ಶ್ರೇಷ್ಠರಿಗೆಲ್ಲ ಸನ್ಮಾನ ಮಾಡ್ತಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅವಳು, ಅದೆಲ್ಲ ಸುಮ್ಮನೆ ನೆಪ, ಹವ್ಯಕರು ಅಂದಮೇಲೆ ಅಲ್ಲಿ ಅಪ್ಪೆ ಹುಡಿ, ಪಟ್ರೋಡೆ, ನಿಮ್ಮ ಮಿಡಿ ಮಾವಿನಕಾಯಿ ಎಲ್ಲ ಇಟ್ಟಿರ್ತಾರೆ, ನಾಲ್ಗೆ ಚಪ್ಪಲ ಹೊರಟಿದ್ದೀರಾ ಅಂತ. ಆ್ಯಕ್ಚುಲಿ ಅದೇ ನಿಜ. ಇಲ್ಲೀಗ ಅಲ್ಲಿ ಅವಾರ್ಡ್ ಕೊಟ್ರಲ್ಲ, ಅದು ಶಾಲ್ ಕೊಟ್ಟರು, ಅದೇನೋ ಶೀಲ್ಡ್ ಕೊಟ್ಟರು, ಅದೆಲ್ಲ ವಾಪಸ್ ಕೊಟ್ಬಿಟ್ಟೆ. ಅದರ ಜೊತೆ ಹೋಳಿಗೆ ಕೊಟ್ಟರು, ಅದನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಇದು ಹವ್ಯಕರ ಅಡಿಗೆಯ ಪ್ರಭಾವ. ನಾನು ನಮ್ಮೂರ ಮಂದಾರ ಹೂವೆ ಅಂತ ಚಿತ್ರ ಅಲ್ಲಿ ಸಿರ್ಸಿಯಲ್ಲಿ ಶೂಟ್ ಮಾಡ್ತಿದ್ದಾಗ ರೀ, ಅದು ಏನು ನಿಮ್ಮ ಅಡಿಗೆಗೆ ನನ್ನ ವೀಕ್ನೆಸ್, ಅದೀಗ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದೆ. ನಮ್ಮೂರ ಮಂದಾರ ಹೂವೆ ಶೂಟಿಂಗು ಸಿರ್ಸಿಯಲ್ಲಿ, ಅಲ್ಲಿ ಬೆಳಗ್ಗೆ ನಿಮ್ಮ ಹವ್ಯಕರ ಅಡಿಗೆ ತಿಂಡಿ ಊಟ ಮಾಡೋದು, ಸ್ವಲ್ಪ ಶೂಟಿಂಗ್ ಮಾಡೋದು, ರಾತ್ರಿ ಯಕ್ಷಗಾನ. ಹವ್ಯಕರ ಊಟ, ಶೂಟಿಂಗ್, ಯಕ್ಷಗಾನ, ಊಟ, ಶೂಟಿಂಗ್, ಯಕ್ಷಗಾನ. ಈ ಥರ ಒಂದು ಅದ್ಭುತವಾದಂಥ ಪಾತ್ರ ಸಿಕ್ಕಿದ್ದು ಮಂದಾರ ಹೂವೆಯಲ್ಲಿ. ಆ ಹವ್ಯಕ ಭಾಷೆ ಮಾತಾಡಿದ್ದು, ಅದನ್ನು ಮಾತಾಡಿಸಿದಂಥ ದೇಸಾಯಿ ಅವರು ಎಲ್ಲ ನೆನಪಾಗುತ್ತೆ. ಇವತ್ತು ಈ ಹವ್ಯಕ ಮಹಾಸಭೆಯಲ್ಲಿ ಈ ಎಲ್ಲ ಶ್ರೇಷ್ಠರನ್ನ, ಅವರ ಸಾಧನೆಯನ್ನು ಗೌರವಿಸುವಂಥ ಅದ್ಭುತವಾದಂಥ ಕ್ಷಣ ಇದು. ಇದರಲ್ಲಿ ಬ್ಯೂಟಿ ಏನಂದರೆ, ಕಾಜೆ ಅವರು ನೀವು ಸೆಲೆಕ್ಟ್ ಮಾಡಿರುವಂಥ ಬೇರೆ ಬೇರೆ ಫೀಲ್ಡ್ಸು ನೀವು ನೋಡಿದ್ರಲ್ಲ, ಈಗ ಕರೀತಿದ್ದಾಗ ಎಲ್ಲ ಕ್ಷೇತ್ರಗಳ ಪ್ರತಿನಿಧಿಗಳು ಇಲ್ಲಿದ್ದಾರೆ. ಸರ್, ನಿಮ್ಮೆಲ್ಲರ ಸಾಧನೆಗೆ ನನ್ನ ವೈಯಕ್ತಿಕ ನಮನಗಳು. ಹ್ಯಾಟ್ಸ್ ಆಫ್. ಇವ್ರದ್ದೆಲ್ಲ ಹೆಂಗೆ ಶುರುವಾಗಿರುತ್ತೆ ಅಂದರೆ, ಈ ದಿಕ್ಸೂಚಿ ಭಾಷಣ ಅಂದಾಗ ಇನ್ನೊಂದು ದಿಕ್ಸೂಚಿ ನೆನಪಾಯಿತು. ಐನ್ಸ್ಟೈನು 5-6 ವರ್ಷ ಇರ್ಬೇಕಾದ್ರೆ ಮೈ ಹುಷಾರು ತಪ್ಪುತ್ತೆ. ಈ ಹುಡುಗನಿಗೆ ಮೈ ಹುಷಾರಿಲ್ಲ, ಇವನ ಸಮಯಕ್ಕೆ ಸರಿ ಕಳಿಬೇಕಲ್ಲ ಅಂತ ಅವ್ರ ಅಪ್ಪ ಅವನ ಕೈಯಲ್ಲಿ ಒಂದು ಕಾಂಪಸ್ ಕೊಟ್ಬಿಡ್ತಾರೆ. ಐನ್ಸ್ಟೈನ್ಗೆ ಈ ಕಾಂಪಸ್ ನೋಡ್ತಾನೆ, ಈ ಕಡೆ ಇಟ್ಟರು ಅದು ನಾರ್ತ್ ತೋರಿಸುತ್ತೆ, ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ, ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ. ಅವನಿಗೆ 5 ವರ್ಷದ ಹುಡುಗನಿಗೆ ವಾಟ್ ಇಸ್ ದಿಸ್ ಕಾಂಪಾಸ್, ಎಲ್ಲ ಕಡೆ ನಾರ್ತೇ ತೋರಿಸುತ್ತಲ್ಲ, ಇದು ನಮ್ಮನ್ನೆಲ್ಲ ದಾಟಿ ರಹಸ್ಯವಾದ ಶಕ್ತಿಗಳೆಲ್ಲೋ ಇದೆ ಪ್ರಕೃತಿಯಲ್ಲಿ ಅಂತ ಒಂದು ಸೆಳೆತ ಶುರುವಾಗುತ್ತೆ. ಆ 5-6 ವರ್ಷದಲ್ಲಿ ಶುರುವಾದಂಥ ಸೆಳೆತ ಸೈನ್ಸ್ ಕಡೆ ಐನ್ಸ್ಟೈನ್ ಹೋಗಿ ಕೊನೆಗೆ ಗ್ರಾವಿಟಿ, ಸ್ಪೇಸ್ ಟೈಮ್ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ಅದ್ಭುತವಾದ ಕಥೆಯಾಗಿ ಮುಗಿಯುತ್ತೆ. ಆ ಥರ ಶುರುವಾಗಿರುತ್ತೆ ಸರ್ ಇವರೆಲ್ಲರ ಕಥೆಗಳು. ಪ್ರತಿಯೊಬ್ಬರದು ಒಂದು ಸಣ್ಣ ವಯಸ್ಸಲ್ಲಿ, ಒಂದು 6-10 ವರ್ಷದ ಸಮಯದಲ್ಲಿ ಯಾವುದೋ ಒಂದು ಸೆಳೆತ, ಅದು ಬರವಣಿಗೆ ಕಡೆಗೆ, ಅಥವಾ ಮನರಂಜನೆ ಕಡೆಗೆ, ಅಥವಾ ಸಮಾಜ ಸೇವೆಯ ಕಡೆಗೆ, ಅಥವಾ ಕ್ರೀಡೆಯ ಕಡೆಗೆ ಒಂದು ಸಣ್ಣ ಸೆಳೆತ ಶುರುವಾಗುತ್ತೆ. ಆ ಷರತ್ತಲ್ಲಿ ಇವರೇನೋ ಒಂದು ಪ್ರಯತ್ನ ಪಡ್ತಾರೆ, ಆ ಮೊದಲನೇ ಚಪ್ಪಾಳೆ ಅವ್ರಿಗೆ ಸಿಗುತ್ತೆ. ಯಾರೋ ಬೆನ್ನು ತಡ್ತಾರೆ, ಸವಾಶ್ ಅಂತಾರೆ, ಓ ಇದು ನನ್ನ ಕ್ಷೇತ್ರ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿ ಏನೋ ಟ್ರೈ ಮಾಡ್ತಾರೆ. ಕೆಲವು ವಿಷಯಗಳು ವರ್ಕ್ ಆಗುತ್ತೆ, ಕೆಲವುದು ಫ್ಲಾಪ್ ಆಗುತ್ತೆ. ಈ ವರ್ಕ್ ಆಗುವಂಥ ವಿಷಯಗಳನ್ನ ಮಾಡ್ತಾ ಹೋಗ್ತಾರೆ. ಏನೇನು ವರ್ಕ್ ಆಗ್ತಿಲ್ವೋ, ಏನೇನು ಫೇಲ್ ಆಗ್ತಿದೆಯೋ ಅದನ್ನ ಡಿಲೀಟ್ ಮಾಡ್ತಾರೆ ಅಥವಾ ಕರೆಕ್ಟ್ ಮಾಡ್ತಾರೆ. ಮುಂದೆ ಹೋಗಿ 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 ಈ ಥರ ಶಾಸಕರ, ಸಾಧಕರ ಪ್ರಶಸ್ತಿಗೆ ಸನ್ಮಾನಿತರಾಗ್ತಾರೆ. ಅಂತ ವಂಡರ್ಫುಲ್ ಸ್ಟೋರಿ ಆಗುತ್ತೆ ಇವರು. ಇವರ ಕಥೆಗಳು ಪ್ರತಿಯೊಬ್ಬರದು, ಇಲ್ಲಿದಾರಲ್ಲ 81 ಜನ, ಇವರ ಕಥೆಗಳು, ಇವರ ನೋವುಗಳು, ಅವರು ಒಬ್ಬರನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ರೀ. ಇಟ್ಸ್ ಅ ಪರ್ಸನಲ್ ಬ್ಯಾಟಲ್. ಅವರ ಹೆಂಡತಿ ಹತ್ರ, ಫ್ಯಾಮಿಲಿ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ಕೆಲವು ವಿಷಯಗಳನ್ನ, ಬಟ್ ಅವರ ವೈಯಕ್ತಿಕ ಯುದ್ಧ ಇದೆಯಲ್ಲ, ಪರ್ಸನಲ್ ಬ್ಯಾಟಲ್ ಪ್ರತಿಯೊಬ್ಬರದು ಸರ್. ಆ ವೈಯಕ್ತಿಕ ಯುದ್ಧಗಳು ಮೈಂಡಲ್ಲಿ ಇದೇನಾಗುತ್ತೆ ಅಂದರೆ, ಲೈಫ್ ಏನು ಮಾಡುತ್ತೆ ಅಂದರೆ, ನಾನು ಶ್ರೀಮಂತ ಆಗಬೇಕು ಅಂದ ತಕ್ಷಣ ಲೈಫ್ ಓಕೆ, 2 ಕೋಟಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಬಂದು ಬೀಳಲ್ಲ. ನೀವು ಕೇಳೋದನ್ನ ಜೀವನ ಕೊಡಲ್ಲ. ಆದರೆ ಜೀವನ ಏನು ಮಾಡುತ್ತೆ ಅಂದರೆ, ನಿಮಗೆ 4 ಆಪ್ಷನ್ ಕೊಡುತ್ತೆ, 4 ಆಯ್ಕೆಗಳನ್ನು ಕೊಡುತ್ತೆ. ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರೋ ಆ ಆಯ್ಕೆಗೆ ಒಂದು ಪರಿಣಾಮ ಇರುತ್ತೆ. ಆ ಪರಿಣಾಮ ಇನ್ನೂ 4 ಆಯ್ಕೆಗಳನ್ನು ಓಪನ್ ಮಾಡುತ್ತೆ. ದಟ್ಸ್ ಹೌ ಇಟ್ ಗೋಸ್. ಅದಾಗ ಓಪನ್ ಆಗಿ ಇವರ ಆಯ್ಕೆಗಳು ಸರಿಯಾಗಿ ಕೊನೆಗೆ ಈ ಕುರ್ಚಿಯನ್ನ ಅವರು ಅಲಂಕರಿಸುತ್ತಾರೆ. ಸೊ ಸರ್, ಫೈನಲಿ ದಿಸ್ ಅವಾರ್ಡ್
ಈಸ್ ಅ ಟ್ರಿಬ್ಯೂಟ್ ಟು ದ ಕಲೆಕ್ಟಿವ್ ಡಿಸಿಷನ್ಸ್ ದೇ ಮೇಡ್. ಅವರು ಮಾಡಿರುವಂಥ ಪ್ರತಿಯೊಂದು ನಿರ್ಧಾರದ ಕಲೆಕ್ಟಿವ್ ಡಿಸಿಷನ್ನೇ ಈ ಸಾಧನೆ. ಹಾಗಾಗಿ ಸರ್, ನಿಮ್ಮ ನಿರ್ಧಾರಗಳು, ನೀವು ಮಾಡಿದಂಥ ಡಿಸಿಷನ್ಸ್ ಪ್ರತಿ ಹಂತದಲ್ಲೂ ಅದು ಬಂದು, ನಾನು ಎಕ್ಸಾಕ್ಟ್ ಹೇಳ್ತೀನಿ, ಇದ್ದಾರೆ ಸಾರಿದ್ದಾರೆ ಅಥವಾ ಸಾರಿದ್ದಾರೆ, ಅವರು ಪ್ರತಿ ವರ್ಷ ಏನು ಮಾಡಿದ್ರು ಅಂತ ಬ್ಲೂ ಪ್ರಿಂಟ್ ನಿಮಗೆ ಕೊಡ್ತೀನಿ ಸರ್. ಅವರು 2023 ಜನವರಿ 3ನೇ ತಾರೀಕು ಇದನ್ನು ಮಾಡಿದ್ರು ಸರ್, 4 ಇದನ್ನು ಮಾಡಿದ್ರು ಸರ್, 5 ಇದನ್ನು ಮಾಡಿದ್ರು ಸರ್ ಅಂತ ಬ್ಲೂ ಪ್ರಿಂಟ್ ಕೊಟ್ಟರು ಕೂಡ ಇನ್ನೊಬ್ಬರಿಂದ ಜೆರಾಕ್ಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಟ್ಸ್ ಅ ಡಿಸಿಷನ್ ಎವ್ರಿ ಮಿನಿಟ್ ಸರ್. ಅದು ಎವ್ರಿ ಮಿನಿಟ್ ಒಬ್ಬ ಸಾಧಕ ತಗೊಳ್ಳುವಂತ ನಿರ್ಧಾರಗಳು ಅವನ ಸಾಧನೆಗೆ ಕಾರಣ ಆಗುತ್ತೆ. ಒಂದು ಮೊಬೈಲ್ ಕಾಲ್ ಬಂದಾಗ ಈ ಕಾಲ್ನ ತಗೊಳ್ಳೋದಾ ಬೇಡವಾ, ಈ ಫಂಕ್ಷನ್ ಕರೆದಾಗ ಈ ಫಂಕ್ಷನ್ ಬರೋದಾ ಬೇಡವಾ, ಎಲ್ಲವೂ ನಿರ್ಧಾರಗಳು. ಆ ನಿರ್ಧಾರಗಳೆಲ್ಲ ಸೇರಿ ಕೊನೆಗೆ ಈ ಅದ್ಭುತವಾದ ಸಾಧನೆ ಆಗುತ್ತೆ. ಆ ಸಾಧನೆಗೆ ಕಾರಣಕರ್ತರಾದ ನೀವು, ನಿಮ್ಮ ಸಪೋರ್ಟ್ ಸಿಸ್ಟಮ್ಸ್, ಯಾರ ನಿಮ್ಮ ಸಹಾಯ ಮಾಡಿದ್ರು ಅವರೆಲ್ಲರಿಗೂ ನನ್ನ ನಮನಗಳು. ಈ ಸಾಧನೆ ಅನ್ನೋದು ಇಟ್ಸ್ ಅ ವೆರಿ ವೆರಿ ಅದೊಂದು ವ್ಯೂ ಪಾಯಿಂಟ್ ಸರ್, ಅದೊಂದು ವ್ಯೂ ಪಾಯಿಂಟ್. ನನಗೆ 2 ಫ್ರೆಂಡ್ಸ್ ಇದ್ದಾರೆ. ಒಬ್ಬರು ಸೂಪರ್ ಸ್ಟಾರ್, ಇನ್ನೊಬ್ಬರು ಕಾರ್ಪೊರೇಟ್ ಹಾನ್ಶೋ. ಇಬ್ಬರಿಗೂ ಕಾಮನ್ ಏನಂದರೆ ಇಬ್ಬರಿಗೂ ಡೈವರ್ಸ್ ಆಗಿದೆ. ಈ ಕಾರ್ಪೊರೇಟ್ ಹಾನ್ಶೋ ಹೇಳ್ತಾರೆ, ಏನು ರಮೇಶ್ 100 ಕೋಟಿ ಒಡೆಯ ನಾನು, ಆದರೆ ಮನೆಗೆ ಬಂದರೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಒಂದು ನಾಯಿ ಮರಿ ಇಲ್ಲ, ವಾಟ್ ಇಸ್ ಇಸ್ ಲೈಫ್ ಅಂತ ಹೇಳ್ತಾರೆ. ಆದರೆ ಆ ಸ್ಟಾರ್ ಹೇಳ್ತಾರೆ, ಓಕೆ ಬಿಡ, ಅವ್ರಿಗೆ ಗೊತ್ತಾಗಿಲ್ಲ ನನ್ನ ವ್ಯಾಲ್ಯೂ ಏನು ಅಂತ. ಈಗಲೂ ನನ್ನ ಸಿನಿಮಾ ರಿಲೀಸ್ ಆದರೆ ಅಲ್ಲಿ ಚೆಲ್ಲೆ ಚಪ್ಪಾಳೆ ನೋಡ್ಬೇಕು, ಏನು ಕಟ್ಔಟ್ಗೆಲ್ಲ ಹಾಲಾಗ್ತಾರೆ ಗೊತ್ತಾ ಅಂತ. ಪ್ರಾಬ್ಲಮ್ ಒಂದೇ, ಇಬ್ಬರಿಗೂ ಡೈವರ್ಸ್ ಆಗಿದೆ, ಮನೆ ಮಕ್ಕಳಿಲ್ಲ. ಬಟ್ ಆ ವ್ಯೂ ಪಾಯಿಂಟ್ ಇದೆಯಲ್ಲ, ಒಬ್ಬರಿಗೆ ಹೆಂಡತಿ, ಮಕ್ಕಳು, ಮನೆ, ಫ್ಯಾಮಿಲಿ ಅಂದರೆ ಸಕ್ಸಸ್. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಶಸ್ಸು ಅಂತ ಒಂದು ಕಲ್ಪನೆ ಇರುತ್ತೆ. ಆ ನಿಮ್ಮ ಕಲ್ಪನೆಯ ಯಶಸ್ಸು ನಿಮಗೆ ಸಿಕ್ಕಲಿಲ್ಲ ಅಂದರೆ, ನಿಮಗೆ ಬೇರೆ ಏನೇ ಯಶಸ್ಸು ಸಿಕ್ಕಿದ್ರು ಅದು ಯಶಸ್ಸು ಅಂತ ಅನಿಸೋದೇ ಇಲ್ಲ. ನಿಮ್ಮ ಹತ್ರ 100 ಕೋಟಿ ಇರ್ಬೋದು ಸರ್, ಬಟ್ ನಿಮ್ಮ ಮೈಂಡಲ್ಲಿ ನನಗೊಂದು ಒಳ್ಳೆ ಫ್ಯಾಮಿಲಿ ಬೇಕು ಅಂತ ಅದು ಯಶಸ್ಸು ಅಂತಿದ್ರೆ, ಅದು ಸಿಗೋವರೆಗೂ ನಿಮಗೆ ನಿದ್ದೆ ಬರಲ್ಲ, ನಿಮ್ಮ ಮನಸ್ಸಾಕ್ಷಿ ಕಾಡುತ್ತೆ. ದಾಟ್ ಇಸ್ ದಿ ಪ್ರಾಬ್ಲಮ್. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಇದು ಯಶಸ್ಸು ಅಂತ ಯಾವುದನ್ನ ತೋರಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನನಗೆ ಅದು ಸಿಕ್ಕಿದ್ದು, ನಾನು ಚಿಕ್ಕ ಹುಡುಗ 4ನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಅಪ್ಪನ ಹತ್ರ ಒಂದು ಸ್ಕೂಟರ್ ಇರೋದು. ಈಗ ಲ್ಯಾಂಬ್ರೆಟ್ ಹತ್ರ ಮ್ಯಾಕ್ ಅಂತ ಸ್ಕೂಟರ್ ಅದು. ನಮ್ಮಪ್ಪ ಅದನ್ನು ಭಾನುವಾರ ಬಂದರೆ ಪರ್ಫೆಕ್ಟಾಗಿ ಅದನ್ನು ವೈಪ್ ಮಾಡಿ ನೀಟಾಗಿ ಫಳ 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 ಅಂತ ಇಟ್ಕೊಂಡಿರೋರು. ನಾನು ಚಿಕ್ಕ ಹುಡುಗ, ಒಂದಿನ ಅಪ್ಪ ಏನು ಮಾಡಿದ್ರು, ಆ ಟವಲ್ನ ಬಿಸಾಕಿ, ಇವತ್ತು ನೀನು ಒರೆಸೋ ಸ್ಕೂಟರ್ನ ಅಂದರು. ಅಪ್ಪನ ಸ್ಕೂಟರ್ನ ಒರ್ಸಕ್ಕಂತ ಅವಕಾಶ ಮಗನ ಸಿಕ್ಬಿಟ್ರೆ, ಅಪ್ಪನ ಇಂಪ್ರೆಸ್ ಮಾಡಬೇಕು ಅಂತ ನಾನು ಚೆನ್ನಾಗಿ ಒರೆಸ್ಬಿಟ್ಟು ಅಲ್ಲಿ ನಿಲ್ಲಿಸ್ದೆ. ಮತ್ತೆ ಆ ಬಟ್ಟೆನ ಒಗೆದು ಅದನ್ನು ಹಿಂಡಿ ಅದನ್ನಲ್ಲಿ ಡ್ರೈ ಮಾಡೋಕ್ಕಾಗಿದೆ. ಅಪ್ಪ ಬಂದರು, ಸಬಾಷ್, ಕೆಲಸ ಮಾಡಿದ್ರೆ ಈ ಥರ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳುವುದ್ರು. ಹಾಗಾಗಿ ನನ್ನ ಮನಸ್ಸಲ್ಲಿ ಸಕ್ಸಸ್ ಇಸ್ ಜಸ್ಟ್ ಅ ಜಾಬ್ ವೆಲ್ ಡನ್. ಒಂದು ಕೆಲಸವನ್ನು ನಿಮಗೆ ಕೊಟ್ಟರೆ ಆ ಕೆಲಸವನ್ನು ನೀವು ಸರಿಯಾಗಿ ಮಾಡಬೇಕಷ್ಟೇ. ಅದು ಸಣ್ಣ ಕೆಲಸ, ದೊಡ್ಡ ಕೆಲಸ ಅಂತಲ್ಲ ಸರ್. ಯಾವುದೇ ಕೆಲಸ ಆದರೂ ಸರಿ, ಅದೆಷ್ಟೇ ಪುಟ್ಟ ಕೆಲಸ ಇರಲಿ. ಮನೇಲಿ ಅಡುಗೆ ಮಾಡಬೇಕಾ, ನಾನು ಹೆಂಡತಿ ಏನು ದೋಸೆ ಮಾಡ್ತಾಳೆ ಗೊತ್ತಾ ಅಂತ ಸಬಾಷ್ ಅಂತಾರಲ್ಲ, ಅಷ್ಟೇ ಸರ್. ಆ ಒಂದು ಪುಟ್ಟು ಕೆಲಸವನ್ನು ಪರ್ಫೆಕ್ಟಾಗಿ ಮಾಡೋದು, ಆ ಥರ ಒಂದು ಜಸ್ಟ್ ಅ ಜಾಬ್ ವೆಲ್ ಡನ್ ಅನ್ನೋದೇ ಸಕ್ಸಸ್ ಆಗುತ್ತೆ. ಇದೊಂದೇ ಅಲ್ಲ, ಈ ವೃತ್ತಿ ಸಕ್ಸಸ್ ಅಂತ ಒಂದಿದೆ, ಆರೋಗ್ಯ ಅಂತ ಇನ್ನೊಂದು ಸಕ್ಸಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇನ್ನೊಂದು ಸಕ್ಸಸ್ ಇದೆ, ಸಂಬಂಧಗಳು ಅಂತ ಇನ್ನೊಂದು ಸಕ್ಸಸ್ ಇದೆ. ಎಲ್ಲದಕ್ಕಿಂತ ನೆಮ್ಮದಿ ಅನ್ನೋ ಅದ್ಭುತವಾದಂಥ ಅಲ್ಟಿಮೇಟ್ ಸಕ್ಸಸ್ ಇದೆ. ಆ ಎಲ್ಲ ಸಕ್ಸಸ್ಗಳು ನಿಮ್ಮೆಲ್ರಿಗೂ ಸಿಕ್ಕಲಿ ಅನ್ನೋದೇ ನನ್ನ ಆಶಯ. ನಾವು 8th ಸ್ಟ್ಯಾಂಡರ್ಡ್ ಇದ್ದಾಗ, ಈಗ ಇವರೆಲ್ಲ ಹೇಳ್ತಾರಲ್ಲ, ಆಲ್ ದೀಸ್ ಅಚೀವರ್ಸ್, ಹಿ ಹಿಟ್ ದ ಬುಲ್ಸ್ ಐ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಆರ್ಚರಿಯಲ್ಲಿ ಬಿಲ್ ಬಿಡಬೇಕಾದ್ರೆ ಅಲ್ಲೊಂದು ಟಾರ್ಗೆಟ್ ಇರುತ್ತೆ. ಸೆಂಟರ್ಲಿ ಕೆಂಪು ಸರ್ಕಲ್ಲು, ಅದರ ಸುತ್ತ ಒಂದು ವೈಟ್, ಅದರ ಸುತ್ತ ಕೆಂಪು ಮತ್ತೆ ವೈಟ್ ಅಂತ ಸರ್ಕಲ್ಸ್ ಇರುತ್ತೆ. ಆ ಸೆಂಟರ್ಗೆ ಹೊಡಿತಾನಲ್ಲ, ಅದನ್ನ ಹಿ ಹಿಟ್ ದ ಬುಲ್ಸ್ ಐ ಅಂತ ಹೇಳ್ತಾರೆ. ನೀವು ಗುರಿಯನ್ನ ಸರಿಯಾಗಿ ಮುಟ್ಟಿದಾಗ ಈ 81 ಜನ ದೇ ಹಿಟ್ ದ ಬುಲ್ಸ್ ಐ ಅಂತ ನಾವು ಹೇಳ್ತೀವಿ. ಇದರ ಬಗ್ಗೆ ನಾವು ಹೈಸ್ಕೂಲಲ್ಲಿ ಓದ್ತಿದ್ದಾಗ ಒಬ್ಬ ರಾಜ ನಡ್ಕೊಂಡು ಹೋಗ್ತಿರ್ತಾನೆ, ಅಲ್ಲಿ ನೋಡ್ತಾನೆ ಒಂದು ಮರದಲ್ಲಿ ಒಂದು ಟಾರ್ಗೆಟ್ ಬರ್ತಿದೆ, ಕರೆಕ್ಟಾಗಿ ಬುಲ್ಸ್ ಆಗಿ ಒಬ್ಬ ಆರೋ ಹೊಡ್ತಿದ್ದಾನೆ. ವಾವ್, ಯಾವನಪ್ಪ ಇವನು ಬಿಲ್ಲು, ಇವನೇನು ಅರ್ಜುನ ಏಕಲ್ವ ಹತ್ರ ಪರ್ಫೆಕ್ಟಾಗಿ ಹೊಡೆದಿಯಾನಲ್ಲ ಅಂತ. ಮುಂದೆ ಹೋದರೆ ಇನ್ನೊಂದು ಮರ, ಅದರಲ್ಲೂ ಪರ್ಫೆಕ್ಟ್ ಬುಲ್ಸ್ ಐ.
4ನೇ ಮರ, 5ನೇ ಮರ, 10 ಮರಗಳು, 10 ಮರದಲ್ಲೂ ಕರೆಕ್ಟಾಗಿ ಸೆಂಟರ್ ಕೊಡಿದ್ದಾನೆ. ಇವನು ಯಾವನಪ್ಪ ಇವನು ಆರ್ಚರು ಅಂತ ಇವನು ಹುಡ್ಕೊಂಡು ಹೋದ್ರಂತೆ. ಕೊನೆಗೆ ಅವ್ನು ಸಿಕ್ಕದ. ಅವನು ನೋಡಿದ್ರೆ ಸಣ್ಣ ಒಂದು ಇಂಟ್ರೆಸ್ಟ್ ಎಲ್ಲ ಅರ್ಧ ಟೈಟ್ ಆಗಿದ್ದಾನೆ. ಇವು ಹೆಂಗಯ್ಯ ಹೊಡೆದೆ ನೀನು ಅಂದ್ರಂತೆ. ಭಾಳ ಸುಲಭ ಸರ್, ಮೊದಲು ಬಾಣ ಹೊಡೆದ್ಬಿಡ್ಬೇಕು, ಅದು ಎಲ್ಲಿ ಬೀಳುತ್ತೋ ಅದರ ಸುತ್ತ ಸರ್ಕಲ್ ಬರೆದು ಬಿಡ್ಬೇಕು ಅಷ್ಟೇ ಅಂದಂತೆ. ಎಕ್ಸ್ಟರ್ನಲ್ ವರ್ಲ್ಡ್ಗೆ ಅದು ಬುಲ್ಸೈ ಅನಿಸ್ಬೋದು, ಬಟ್ ನಿಜವಾದ ಬುಲ್ಸೈ ಇದೆಯಲ್ಲ, ಆ ಸೆಂಟರ್ ಹೊಡೆದು ಗೋಲ್ನ ರೀಚ್ ಆಗೋದು, ಅದೇನು ಅಂದರೆ ಈ 81 ಜನ ಅದನ್ನೇ ಮಾಡಿರ್ತಾರೆ. ಅದಕ್ಕೆ ಒಂದು 5 ಸೂತ್ರಗಳು ನನ್ನ ಪ್ರಕಾರ. ಬಿಕಾಸ್ ನನ್ನ ಶೋಲು 100 ಸಾಧಕರನ್ನ ಸ್ಟಡಿ ಮಾಡಿರೋ ಅವಕಾಶ ಇರೋದ್ರಿಂದ ಎಲ್ಲ ಸಾಧನೆಗೂ ಒಂದು ಪಂಚತಂತ್ರ ಇದೆ ಅಂತ ನನಗೆ ಅನ್ಸುತ್ತೆ. ದೀಸ್ 5 ಥಿಂಗ್ಸ್, ಇಲ್ಲಿರುವಂಥ ಈ ಶ್ರೇಷ್ಠರು ಎಲ್ಲರೂ ಪ್ರತಿಯೊಬ್ಬರು ಆ 5 ಅಳವಡಿಸಿರ್ತಾರೆ ಅಂತ ನನ್ನ ಭಾವನೆ. ಒಂದು ಮೆಮರಿ ಪೆಗ್ ಅಂತ ಹೇಳ್ತೀವಲ್ಲ, ನಿಮೋನಿಕ್ಸ್ ಅಂತ ಹೇಳ್ತೀವಿ. ಒಂದು ವಿಷಯವನ್ನ ನಾವು ಗ್ರಹಿಸಬೇಕು, ನೆನಪಿಸ್ಕೋಬೇಕು ಅಂದರೆ ಅದನ್ನ ಇನ್ನೊಂದು ಪಾಪ್ಯುಲರ್ ಇಮೇಜ್ ಜೊತೆ ಹೊಂದಿಸ್ಬಿಡ್ಬೇಕು ಅಂತ. ಆ ಥರ ಈ 5 ತಂತ್ರಗಳನ್ನ ಪಂಚ ಪಾಂಡವರಿಗೆ ಹೋಲಿಸೋಣ ಅಂತ ಅನ್ನಿಸ್ತು. ಐ ಥಿಂಕ್ ದಿಸ್ ಇಸ್ ಇಟ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಮೊದಲು ಸಹದೇವ. ಈ ಪಂಚ ಪಾಂಡವರಲ್ಲಿ ಸಹದೇವ ಯಾಕೆ ಬಹಳ ಮುಖ್ಯವಾಗ್ತಾನಂದ್ರೆ, ಹಿ ವಾಸ್ ದಿ ವೈಸೆಸ್ಟ್ ಅಂತೀರಿ. ಹಿ ವಾಸ್ ದಿ ವೈಸೆಸ್ಟ್ ಅಮಾಂಗ್ ಪಾಂಡವಾಸ್. ಅಂದ್ರೆ ಒಂದು ವಿಷಯವನ್ನ ಯಾಕೆ ಮಾಡಬೇಕು, ಯಾಕೆ ಮಾಡಬಾರ್ದು, ಯಾವಾಗ ಮಾಡಬೇಕು ಎಲ್ಲವೂ ಸ್ಪಷ್ಟವಾಗಿ ಗೊತ್ತಂತ ಕ್ಲಾರಿಟಿ ಇದ್ದಿದ್ದು ಸಹದೇವನಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಸಹದೇವನಿಗಿರುವಂಥ ಆ ಕ್ಲಾರಿಟಿ. ನಕುಲ ಬಂದು ಸೂಪರ್ ಹ್ಯಾಂಡ್ಸಮ್ ಅಂತಾರೆ. ಅವ್ನು ನಡ್ಕೊಂಡು ಹೋದ್ರೆ ಈ ಕಾಲದಲ್ಲಿ ಇದ್ರೆ ಎಲ್ಲ ಯುವತಿಯರು ಸೆಲ್ಫಿ ತೊಗೊಳೋರಂತೆ, ಅಂತ ಹ್ಯಾಂಡ್ಸಮ್ ಫೆಲೋ ಅಂತೆ. ಬಟ್ ನಕುಲ ಬೇಕಂಬಿಟ್ಟೆ ಮುಖದಲ್ಲಿ ಏನೇನೋ ಬಣ್ಣಗಳು ಹಾಕೊಂಡು ಕಾಮನ್ ಮ್ಯಾನ್ ಥರ ಹಿ ಯೂಸ್ ಟು ಮಿಕ್ಸ್ ವಿತ್ ಕಾಮನ್ ಕ್ರೌಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಪೀಪಲ್ ಆರ್ ಥಿಂಕಿಂಗ್. ಗ್ರೌಂಡ್ ರಿಯಾಲಿಟಿ ಏನು, ಗ್ರೌಂಡಲ್ಲಿ ಏನು ನಡೀತಾ ಇದೆ, ವಾಸ್ತವತೆ ಏನು ಅಂತ ವಾಸ್ತವನ ಅರ್ಥವನು ನಕುಲ ಅಂತ ಹೇಳ್ತಾರೆ. ಭೀಮ ಆಫ್ಕೋರ್ಸ್ ಅವನಿಗಿದ್ದಂಥ ಬಲ. ಹಾಗಾಗಿ ಯಾವುದೇ ಫೀಲ್ಡಲ್ಲಿರಲಿ ಆ ಫೀಲ್ಡಲ್ಲಿ ಆ ಎಕ್ಸ್ಪರ್ಟೈಸ್, ಯು ಶುಡ್ ಬಿ ದ ಬೆಸ್ಟ್ ಇನ್ ದ ಫೀಲ್ಡ್. ಹಾಗಾಗಿ ಭೀಮ ಅದು ಅರ್ಜುನ, ನಮ್ಮೆಲ್ಲರಿಗೂ ಗೊತ್ತಿದೆ ಅರ್ಜುನ ಕತೆ. ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರೂ ಓದಿದ್ವಿ, ಎಲ್ಲರೂ ಗೊತ್ತಿರೋ ಕತೆ. ನನಗೆ ಬಹಳ ಫೇವ್ರೇಟ್ ಕತೆ. ಆ ದ್ರೋಣ ಹೇಳ್ತಾನಂತೆ, ನೋಡೋ ಅಲ್ಲೊಂದು ಮಾವಿನ ಹಣ್ಣು ಕಾಣ್ತಾ ಇದೆಯಲ್ಲ, ದುರ್ಯೋಧನ ಕಾಣ್ತಾ ಇದೆ ಸರ್, ಅಲ್ಲಿ ಪಕ್ಕದಲ್ಲಿ ಎಲೆ ಕಾಣ್ತಾ ಇದೆ, ಕಾಣ್ತಾ ಇದೆ ಸರ್, ಕೊಂಬೆ ಕಾಣ್ತಾ ಇದೆ ಸರ್, ಹೊಡಿ ಬಾಣ ಹೊಡೆದ್ರೆ ದುರ್ಯೋಧನ ಅದು ಅರ್ಧ ಕಿಲೋಮೀಟರ್ ಆ ಕಡೆ ಹೋಗೋದಂತೆ. ಆಮೇಲೆ ದುಶ್ಯಾಸನ ಬರೋನು, ಹಣ್ಣು ಕಾಣ್ತಾ ಇದೆಯೋ, ಕಾಣ್ತಾ ಇದೆ ಸರ್, ಎಲೆ ಸೂಪರ್, ಬ್ರಾಂಚ್ ಎಸ್, ಹೊಡೆದ್ರೆ ಅದು ಈ ಕಡೆ ಎಲ್ಲ ಹೋಗೋದಂತೆ. ಅರ್ಜುನ ಬರೋನಂತೆ, ಮಾವಿನ ಹಣ್ಣು ಕಾಣ್ತಾ ಇದೆಯೇನೋ, ಕಾಣ್ತಾ ಇದೆ ಸರ್, ಎಲೆ ಇಲ್ಲ ಸರ್, ಕೊಂಬೆ ಇಲ್ಲ ಸರ್, ಮರ ಇಲ್ಲ ಸರ್, ಏನು ಕಾಣ್ತಾ ಇದೆ, ಮಾವಿನ ಹಣ್ಣು ಒಂದೇ ಕಾಣ್ತಾ ಇದೆ ಸರ್, ಹೊಡಿ ಅಂದಂತೆ. ಹೊಡೆದ್ರೆ ಬಿತ್ತಂತೆ. ಆ ಏಕಾಗ್ರತೆ, ಆ ಕಾನ್ಸಂಟ್ರೇಷನ್ ಇದೆಯಲ್ಲ ಟುವರ್ಡ್ಸ್ ವಾಟ್ ಯು ಆರ್ ಡೂಯಿಂಗ್, ಅದು ಇವರ ರಹಸ್ಯವಾಗಿರುತ್ತೆ. ಇದೆಲ್ಲದಕ್ಕಿಂತ ಧರ್ಮರಾಯ ಮಾಡೋದು ಏನೇ ಮಾಡಿದ್ರು ಅದರಲ್ಲೊಂದು ಧರ್ಮ ಇರ್ಬೇಕ್ರಿ. ಹಿಪೋಕ್ರಟಸ್ ಓತಲ್ಲ ಅದನ್ನೇ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಡೂ ನೋ ಹಾರ್ಮ್. ಎಲ್ಲೂ ಉದ್ದೇಶಪೂರ್ವಕವಾಗಿ ಯಾರನ್ನು ನೋಯಿಸಬಾರ್ದು, ಅದನ್ನೂ ಮಾಡಿರ್ತಾರೆ. ಹಾಗಾಗಿ ಈ 5 ವಿಷಯಗಳು ನನಗನ್ಸಿದ್ದು, ಒಂದು ಕ್ಲಾರಿಟಿ ಸಹದೇವಂತರ, ನಕುಲಂತರ ವಾಸ್ತವತೆಯನ್ನ ಒಪ್ಕೊಳ್ಳೋದು, ಏನಾದ್ರು ತಪ್ಪಿದ್ರೆ ತಿದ್ಕೊಳ್ಳೋದು, ಭೀಮನಿಗಿದ್ದಂಥ ಬಲ, ಆ ಎಕ್ಸ್ಪರ್ಟೈಸ್, ಅರ್ಜುನನಿಗಿದ್ದಂಥ ಕಾನ್ಸಂಟ್ರೇಷನ್, ಏಕಾಗ್ರತೆ, ಧರ್ಮರಾಯನಿಗಿದ್ದಂಥ ಆ ಫೇರ್ನೆಸ್, ಆ ಜಸ್ಟಿಸ್, ಇವೆಲ್ಲವೂ ಪ್ರತಿಯೊಂದು ಸಾಧನೆಗೆ ಒಂದು ತಂತ್ರವಾಗುತ್ತೆ. ಈ ಪಂಚತಂತ್ರಗಳ ರಿಸಲ್ಟೇ ಈ ಶ್ರೇಷ್ಠರು. ಮತ್ತೊಮ್ಮೆ ಈ ಎಲ್ಲ ಶ್ರೇಷ್ಠರಿಗೂ ನನ್ನ ನಮನಗಳು. ಕಾಜೆಯವರೇ, ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇವ್ರನ್ನೆಲ್ಲ ಮೀಟ್ ಮಾಡೋಂಥ ಅವಕಾಶ ಸಿಕ್ತು. ನಾನು ಮೆಚ್ಚುವಂಥ ಹಲವು ಶ್ರೇಷ್ಠರು ಇಲ್ಲೇ ಕೂತಿದ್ದಾರೆ. ತಮ್ಮೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಸಾಧಕರು ಮಾತ್ರ ಅಲ್ಲ, ಹವ್ಯಕರ ನಿಮ್ಮ ಗುಂಪಿನಿಂದ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಸಿಗ್ತಿರುವಂಥ ನಿಮ್ಮ ಕೊಡುಗೆಗೆ ಆ ಎಲ್ಲ ಹವ್ಯಕ ಸಾಧಕರಿಗೂ ನಮಸ್ಕಾರಗಳು.